ಚಾರ್ಜ್ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಹಿನ್ನೆಲೆಯಲ್ಲಿ ನಡೆದಿರುವಂಥ ಈ ಪ್ರತಿಭಟನಾ ಸಭೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ನಾನು ನಿನ್ನೆ ಕೂಡ ಜಿಲ್ಲಾಧಿಕಾರಿಯವರಿಗೆ ಮತ್ತು ವರಿಷ್ಠ ಪೊಲೀಸ್ ಅಧಿಕಾರಿಯವರಿಗೆ ದೂರವಾಣಿ ಮೂಲಕ ಹೇಳಿದ್ದೆ, ನೀವು 10 ಜನರನ್ನು ಲಾಠಿಯಲ್ಲಿ ಹೊಡೆದು ಎಳ್ಕೊಂಡು ಬಂದು ನೀವು ಪೊಲೀಸ್ ಸ್ಟೇಷನ್ನಲ್ಲಿ ಕುಳಿಸಿದರೆ ಜನ ದಂಗೆ ಇದ್ದಾಗ ಸಂಸದನಾಗಿ ನಾನು ಬಂದು ನಿಮ್ಮ ಕಚೇರಿಯಲ್ಲಿ ಪ್ರತಿಭಟನೆ ಮಾಡುವಂಥ ಅನಿವಾರ್ಯತೆ ನಮಗೆ ಬರುತ್ತೆ. ತಕ್ಷಣ ಇದನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಹೇಳಿದ ತಕ್ಷಣ ಜಿಲ್ಲಾಧಿಕಾರಿಗಳು ಮತ್ತು ಎಸ್ಪಿಯವರನ್ನು ಉತ್ತರ ಕೊಟ್ಟು ಈಗಾಗಲಂತೆ ನಾವು ನೋಡ್ಕೊಳ್ತೇವೆ, ಶಾಂತಿ ಭಂಗ ಆಗದಂತೆ ಎಚ್ಚರ ವಹಿಸ್ತೇವೆ, ಯಾರ ಮೇಲೆ ತೊಂದರೆ ಕೊಡದಂತೆ ನಾವು ನೋಡ್ಕೊಳ್ತೇವೆ ಅಂತೇಳಿ ಭರವಸೆ ಕೊಟ್ಟರು. ಇನ್ನು ಸ್ವಲ್ಪ ವಿಳಂಬದ ನಂತರ ಅವರು ಬಿಡುಗಡೆ ಮಾಡಿದ್ದಾರೆ ಸುದ್ದಿ. ಆ ಹಿನ್ನೆಲೆಯಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹಪಡಿಸುವುದೇನೆಂದರೆ, ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗಳು, ಆಕ್ರೋಶಗಳು, ಆರೋಪಗಳು, ಪ್ರತ್ಯಾರೋಪಗಳು ಸಹಜ ಆಗಿರ್ತದೆ. ಅದಕ್ಕೆ ಉತ್ತರ ಕೊಟ್ಟು ಶಾಂತಿಯುತವಾಗಿ ಸಮಸ್ಯೆಯನ್ನು ಪರಿಹಾರ ಮಾಡೋದು ಬಿಟ್ಟು ಲಾಠಿ ಎತ್ತಿ ಜನರನ್ನು ಹೊಡೆದು ಬಡಿದು ತುಂಬಿ ವ್ಯಾನಲ್ಲಿ ತುಂಬಿಕೊಂಡು ಹೋಗಿ ಜೈಲಿಗೆ ಹಾಕಿ ನಾವೇನಾದರೂ ಗೆಲ್ತೀವಿ ಅನ್ನೋಂಥ ಮೇಲೆ ಯಾವುದೇ ಸರ್ಕಾರ ಇರಬಾರ್ದು. ಆ ಸರ್ಕಾರ ಇರ್ತದೆ ಅಂತ ಎಲ್ಲ ಸರ್ಕಾರಗಳು ನಿರ್ವಹಿಸಿರ್ತದೆ. ಆ ಹಿನ್ನೆಲೆಯಲ್ಲಿ ಬಂದಿರುವಂಥ ಪ್ರತಿಭಟನೆ ಮಾಡಿದವರನ್ನ ನಾನು ಭೇಟಿ ಮಾಡಿದಾಗ ಅವರೆಲ್ಲರ ನೋವುಗಳನ್ನು ಕೇಳಿದ್ದೇನೆ ಮತ್ತು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದೇನೆ. ನಾವು ಈ ಮೂಲಕ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಗೃಹಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಆಗ್ರಹಪಡಿಸ್ತೇನೆ. ಮುಖ್ಯಮಂತ್ರಿಗಳು ಕೂಡ ದೂರವಾಣಿ ತಗೊಳ್ಳಿಕ್ಕೆ ನೋಡಿದ್ರೆ ನನಗೆ ಆಗಿಲ್ಲ, ಸಿಕ್ಕಿಲ್ಲ, ಪುನಃ ಮಾಡ್ಬೋದು. ಅರಣ್ಯ ಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ನಾನು ಆಗ್ರಹಪಡಿಸೋದೇನೆಂದರೆ, ಎಲ್ಲ ನಿರಪರಾಧಿಗಳು, ಅವರು ಕಲ್ಲು ಹೊಡಿಲಿಲ್ಲ, ಬೆಂಕಿ ಹಚ್ಚಿಲ್ಲ, ಯಾವುದೇ ಗಲಾಟೆ ಮಾಡಿಲ್ಲ, ಏನೂ ಮಾಡಿಲ್ಲ, ನಮಗೆ ನ್ಯಾಯ ಬೇಕು ಅಂತ ಹೇಳಿದ್ದಾರೆ, ಪರಿಹಾರ ಜಾಸ್ತಿ ಕೊಡಿ ಅಂತ ಹೇಳಿದ್ದಾರೆ. ಶಾಂತಿಯುತವಾಗಿರುವ ಮೇಲೆ ಈ ರೀತಿ ಲಾಠಿ ಚಾರ್ಜ್ ಮಾಡಿದ್ದು ಘೋರವಾದ ಅಪರಾಧ. ತಕ್ಷಣ ಈ ಕೇಸನ್ನು ನೀವು ವಾಪಸ್ ಬಿಡಬೇಕು ಮತ್ತು ಶಾಂತಿಯುತವಾಗಿ ಬದುಕಲಿಕ್ಕೆ ರೈತರಿಗೆ ಅವಕಾಶ ಮಾಡಿಕೊಡಬೇಕು. ಅವರ ಸಮಸ್ಯೆಗಳು ಪರಿಹಾರಕ್ಕೆ ಯೋಚನೆ ಮಾಡಬೇಕು. ಆನೆ ದಾಳಿಯ ಬಗ್ಗೆ ನಾನು ಕೂಡ ನಿರಂತರವಾಗಿ 3 ಸಾರಿ ಕೇಂದ್ರ ಮಂತ್ರಿಗಳನ್ನು ಭೇಟಿ ಮಾಡಿದ್ದೇನೆ. ರಾಜ್ಯದಿಂದ ಪ್ರಸ್ತಾಪನೆ ಬರಲಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿರುವಂಥ ಅಧಿಕಾರಿಗಳನ್ನು ಭೇಟಿ ಮಾಡಿದಾಗ 12 ಜನ ಟಾಸ್ಕ್ ಫೋರ್ಸ್ ಸಿಬ್ಬಂದಿಗಳನ್ನು ನೇಮಕ ಮಾಡಿ ನಾವು ಹಣಕಾಸು ಇಲಾಖೆ ಕಳಿಸಿಕೊಟ್ಟಿದ್ದೇವೆ. ಅಲ್ಲಿಂದ ಅನುಮಾನ ಆದರೆ ಚಿಕ್ಕಮಗಳೂರು ಜಿಲ್ಲೆಯ ಒಬ್ಬರಿಗೆ ಪ್ರಾಣ ಹಾನಿಯಾಗದಂತೆ ನೋಡಿಕೊಳ್ಳೋ ಜವಾಬ್ದಾರಿ ನಮ್ಮದು ಅಂತೇಳಿ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು ನನಗೆ ಹೇಳಿದರು. ಅದಕ್ಕೆ ಅನುಮತಿ ಕೊಡಿ ಅಂತೇಳಿ ಹಣಕಾಸು ಇಲಾಖೆಯ ರೇಜು ಅನ್ನುವಂಥ ಅಧಿಕಾರಿ ಜೊತೆ ನಾನು ಮಾತಾಡಿದ್ದೆ. ಮುಖ್ಯಮಂತ್ರಿ ಜೊತೆ ಮಾತಾಡ್ತೇನೆ. ಒಟ್ಟಾರೆ ಇದಕ್ಕೆ ಪಾರ್ಟಿ ಪಕ್ಷ ಯಾವುದೂ ಇಲ್ಲದೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅನ್ನುವಂಥ ನಿಲುವಿಗೆ ರಾಜ್ಯ ಸರ್ಕಾರ ಸಹಕಾರ ಕೊಡಬೇಕು. ಏನು ತಪ್ಪು ಮಾಡಿದ್ದೀರಿ ನಿನ್ನೆ ಲಾಠಿ ಚಾರ್ಜ್ ಮಾಡಿ ತಕ್ಷಣ ಈ ಪ್ರಕರಣದಲ್ಲಿ ಎಲ್ಲ ಕೇಸನ್ನು ವಾಪಸ್ ಪಡೆದು ಶಾಂತಿಯುತವಾಗಿ ರೈತರಿಗೆ ಬದುಕಿ ಅವಕಾಶ ಕೊಡಬೇಕು. ಹಾಗೆ ಮಾಡದೆ ಮತ್ತೆ ನಿಮ್ಮ ಹಿಂಸೆಯನ್ನು ಮುಂದುವರಿಸಿದ್ರೆ ಪಕ್ಷ, ಪಾರ್ಟಿ ಎಲ್ಲವನ್ನ ಮರೆತು ರೈತರ ಜೊತೆಯಲ್ಲಿ ಬಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾವು ಪರಿಹಾರ ನೀಡುವವರೆಗೆ ಹೇಳದೇ ಇರುವಂಥ ಚಳವಳಿ ನೋಡುವಂಥ ಪರಿಸ್ಥಿತಿಗಳು ಬಂದರೆ ಸಂಸದರಾಗಿ ನಾನು ಕೂತ್ಕೊಳ್ತೇನೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ನಾನು ಮುಖ್ಯಮಂತ್ರಿಗೆ ಕೊಡ್ತಾ ಇದ್ದೇನೆ. N4 ನ್ಯೂಸ್, ಇದು ನಿಮ್ಮ ಧ್ವನಿ.